ಆತ್ಮೀಯ ವೀಕ್ಷಕರೇ, SSP ಸ್ಕಾಲರ್ಶಿಪ್ DBT ಸ್ಟೇಟಸ್ ಏನಿದೆಯಲ್ಲ, ಈ ರೀತಿ ಇದ್ದರೆ ಮಾತ್ರ ನಿಮ್ಮ ಖಾತೆಗೆ ಜನವರಿ ಮಂತ್ ಒಳಗಡೆ ಎಲ್ಲ ಕ್ಲಿಯರ್ ಕಟ್ ಅಮೌಂಟ್ ಬರುತ್ತೆ. ಅದು ಯಾವ ರೀತಿ ಇರಬೇಕು, DBT ಸ್ಟೇಟಸಲ್ಲಿ ಯಾವ ರೀತಿ ಶೋ ಆಗಬೇಕು ಅನ್ನೋದನ್ನು ವಿತ್ ಪ್ರೂಫ್ ತಿಳಿಸ್ಕೊಡ್ತೀನಿ. ವಿಡಿಯೋನ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ. ಹಾಗಿದ್ರೆ ಬನ್ನಿ, ನೀವು DBT ಸ್ಟೇಟಸನ್ನು ಚೆಕ್ ಮಾಡಿದಾಗ ಅಲ್ಲಿ DBT ಸ್ಟೇಟಸಲ್ಲಿ ಚೆಕ್ ಮಾಡಿದ್ರೆ ಅವೈಟೆಡ್ ಅಂತೇಳಿ ಒಂದಿಷ್ಟು ಅಮೌಂಟು ಮೆನ್ಷನ್ ಆಗಿರಬೇಕು. ಹಂಗಿದ್ರೆ ಮಾತ್ರ ಜನವರಿ ತಿಂಗಳೊಳಗಡೆ ನಿಮ್ಮ SSP ಸ್ಕಾಲರ್ಶಿಪ್ ಆಗಿರ್ಬೋದು, ವಿದ್ಯಾಶ್ರೀ ಸ್ಕಾಲರ್ಶಿಪ್ ಆಗಿರ್ಬೋದು, ಯಶಸ್ವಿನಿ ಮತ್ತು ರೈತ ವಿದ್ಯಾನಿಧಿ ಇವೆಲ್ಲವೂ DBT ಮೂಲಕನೇ ಅಮೌಂಟು ಕ್ರೆಡಿಟ್ ಆಗುತ್ತೆ. ಗೊತ್ತಾಯ್ತಾ? DBT ಮೂಲಕ ಅಮೌಂಟ್ ಕ್ರೆಡಿಟ್ ಆಗೋದ್ರಿಂದ ಮೇನು DBT ಯಾವ ಸ್ಟೇಟಸ್ ಮೇಲೆ ಇರುತ್ತೆ ಅನ್ನೋದೇ ನಿಮ್ಮ ಖಾತೆಗೆ ಯಾವ ರೀತಿ ಕ್ರೆಡಿಟ್ ಆಗುತ್ತೆ ಅನ್ನೋವಂಥದ್ದೇ ಮುಖ್ಯ. ನೀವು DBT ಸ್ಟೇಟಸನ್ನು ಚೆಕ್ ಮಾಡಿದಾಗ DBT ಪುಷ್ಡ್ ಅಂತ ನೋ ಅಂತಾದರೂ ಇರಲಿ, ಏನಾದರೂ ಇರಲಿ, DBT ಸ್ಟೇಟಸ್ಸು ಎಸ್ ಅಂತಾದರೂ ಇರಲಿ, ನೋ ಆದರೆ ಏನೂ ತೊಂದರೆ ಇಲ್ಲ. ಬಟ್ DBT ಮುಂದೆ ಅಮೌಂಟ್ ಮೆನ್ಷನ್ ಆಗಿರಬೇಕು. DBT ಅವೈಟೆಡ್ ಅಂತೂ ಕೂಡ ಇದ್ರೂ ತೊಂದರೆ ಇಲ್ಲ. ಯಾಕಂದರೆ DBT ಅವೈಟೆಡ್ ಅಂತ ಏನಾದರೂ ಇದ್ದರೆ DDPO ಆಫೀಸ್ ಕಡೆಯಿಂದ ಇನ್ನೂ ಅಪ್ರೂವಲ್ ಆಗಿರೋದಿಲ್ಲ. ಐ ಹೋಪ್ ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ನಿಮ್ಮ DBT ಪುಷ್ಡ್ ಅಂತ ಏನಾದರೂ ಇರಲಿ, DBT ನೋ ಅಂತಾದರೂ ಇರಲಿ, DBT ಎಸ್ ಅಂತಾದರೂ ಇರಲಿ, ಬಟ್ DBT ಮುಂದೆ ಒಂದಿಷ್ಟು ಅಮೌಂಟು ಮೆನ್ಷನ್ ಆಗಿರಬೇಕು. 4,000, 8,000, ಮತ್ತು ವಿದ್ಯಾಶ್ರೀ ಬಂದರೆ 15,000, ಯಶಸ್ವಿನಿ ಅಂತ ಬಂದರೆ 2,500. ಈ ರೀತಿ ಅಮೌಂಟು ಮೆನ್ಷನ್ ಆಗಿದ್ದರೆ ಮಾತ್ರ ಜನವರಿ ತಿಂಗಳೊಳಗಡೆ ನಿಮ್ಮ ಖಾತೆಗೆ ಈ ಎಲ್ಲ ಸ್ಕಾಲರ್ಶಿಪ್ಗಳ ಅಮೌಂಟು ಕ್ರೆಡಿಟ್ ಆಗುತ್ತೆ. ಯಾವ ರೀತಿ ಅನ್ನೋದನ್ನು ಮತ್ತೆ ಒಂದು ಸಲ ತಿಳಿಸ್ಬಿಡ್ತೀನಿ. DBT ಸ್ಟೇಟಸ್ ಏನಿದೆಯಲ್ಲ, ಎಸ್ ಅಂತಾದರೂ ಇರಲಿ, ನೋ ಅಂತಾದರೂ ಇರಲಿ, ಅವೈಟೆಡ್ ಅಂತಾದರೂ ಇರಲಿ, ಏನು ತೊಂದರೆ ಇಲ್ಲ. ಅದರ ಮುಂದೆ 4,000, 8,000 ಅಥವಾ 15,000 ಈ ರೀತಿ ಅಮೌಂಟು ಮೆನ್ಷನ್ ಆಗಿರಬೇಕು. ಆ ರೀತಿ ಆಗಿದ್ದರೆ ಮಾತ್ರ DDP ಅಂದರೆ ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ಸ್ಕಾಲರ್ಶಿಪ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಅಪ್ರೂವಲ್ ಒಂದು ಪೆಂಡಿಂಗ್ ಇರುತ್ತೆ. ಫಂಡಿಂಗ್ ಎಲ್ಲ ಖಾತೆಗಳಿಗೆ ಅಮೌಂಟು ರಿಲೀಸ್ ಆಗಿದೆ ಅಂತ ಅರ್ಥ. ಬಟ್ ಇಲ್ಲ, DBT ಅಮೌಂಟೇ ಮೆನ್ಷನ್ ಆಗಿಲ್ಲ ಅನ್ನೋರು ಏನು ಮಾಡಬೇಕು? ಯಾಕೆಂದರೆ ಕೆಲವೊಬ್ಬರಿಗೆ ಪ್ರಶ್ನೆ, ಅಮೌಂಟ್ ಮೆನ್ಷನ್ ಆಗಿಲ್ಲ ಅನ್ನೋರು ಏನು ಮಾಡಬೇಕು ಅಂದರೆ, ಅವರಿಗೆ ಜನವರಿ ತಿಂಗಳೊಳಗಡೆ ಅಮೌಂಟ್ ಬರೋ ಸಾಧ್ಯತೆ ಭಾಳ ಕಡಿಮೆ ಇದೆ. ಆ ಸ್ಟೇಟಸ್ ಚೇಂಜ್ ಆಗಬೇಕು. ಚೇಂಜ್ ಆದಮೇಲೆ ನಿಮ್ಮ ಖಾತೆಗಳಿಗೆ ಅಮೌಂಟ್ ಬರುತ್ತೆ. ಅಂದರೆ ಮತ್ತೊಂದು ಸಲ ಫಂಡನ್ನು ರಿಲೀಸ್ ಮಾಡಬೇಕು. ಆ ಸ್ಟೇಟಸ್ ಚೇಂಜ್ ಆಗಬೇಕು ಅಂದರೆ ಈಗಾಗಲೇ ಫಂಡ್ ರಿಲೀಸ್ ಮಾಡಿದಾಗ ನಿಮ್ಮ ಖಾತೆಗಳಿಗೆ ಅಮೌಂಟ್ ಇಷ್ಟು ಬರುತ್ತೆ ಅಂತೇಳಿ ಕನ್ಫರ್ಮ್ ಆಗಿ ಅಮೌಂಟನ್ನು ಎತ್ತಿಟ್ಟಿರ್ತಾರೆ. ಅಂದರೆ ನಿಮಗೆ ಸಂಬಂಧಪಟ್ಟ ತಾಲೂಕು ಆಫೀಸ್ಗಳಿಗೆ ಫಂಡ್ ರಿಲೀಸ್ ಮಾಡಿ ಇಟ್ಟಿರ್ತಾರೆ. ಆ ಆಫೀಸಲ್ಲಿ ಇರ್ತಕ್ಕಂಥ ಫಂಡನ್ನು DDPO ಆಫೀಸ್ ಅವರು ನಿಮಗೆ ಖಾತೆಗಳಿಗೆ ಅಮೌಂಟ್ ಹಾಕೋದಕ್ಕೆ DBTಯನ್ನು ಅಮೌಂಟನ್ನು ಫಂಡಿಂಗನ್ನು ರಿಲೀಸ್ ಮಾಡ್ತಾರೆ. ಇದಕ್ಕಾಗಿ ಸ್ನೇಹಿತರೆ, ಈ ಸ್ಟೇಟಸ್ ಇದ್ದರೆ ಮಾತ್ರ ನಿಮ್ಮ ಖಾತೆಗೆ ಅಮೌಂಟ್ ಬರುತ್ತೆ. ಇದು ಬಂದಿರತಕ್ಕಂಥ SSP ಅಪ್ಡೇಟು. ಇದೇ ರೀತಿ ನಾನು ಹೆಚ್ಚಿನ ವಿಡಿಯೋ ಮಾಡೋ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹನ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.